ಅವ್ರಿಗೆ ಇಡಿ ಅವ್ರಿಗೆ ಏನು ಕೊಂಬಿಲ್ಲ. IT ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ನನಗೆ ಅನುಮಾನ ಇದೆ, CJ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ ನಾನು ಬದ್ಧ ಇದ್ದೀನಿ. ನನಗೆ CJ ರಾವ್ ಅವರು ಯಾವುದೋ ಒತ್ತಡದಲ್ಲಿ IT ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, ಬಿಜೆಪಿ ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ? IT ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? CJ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಂ ಅಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ ಬಿಜೆಪಿ ಅವರು IT ಇಡಿನ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್2 ವರ್ಷ ನೀವ್ ಎಷ್ಟು ಆಟ ಆಡ್ತಿರೋ ಆಡಿ, ಜನ್ಮಕ್ಕೆ ಹೋಗೋ. ಕಾಂಗ್ರೆಸ್ನವರು ಜಂಪ್ ಮಾಡ್ಬಿಡ್ತಾರೆ. ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ ಈ ಪ್ರದೀಪ್ ಈಶ್ವರ್ ಇರ್ಬೋದು. ಆಯ್ತಪ್ಪ, ಪ್ರದೀಪ್ ಈಶ್ವರ್ ನಿನ್ಗೆ ನಾನು ಕೇಳ್ತಾ ಇದ್ದೀನಿ, ನೀನು ಪರಿಶ್ರಮ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಎಲ್ಲಿಂದ ಬಂತು ನಿಂಗೆ ಅಡ್ವಾನ್ಸ್? ಒಂದು. ಎರಡನೇ ಪ್ರಶ್ನೆ, ನಿಂಗೆ ಪ್ರದೀಪ್ ಈಶ್ವರ್ ನಿನ್ಗೆ ಕೇಳ್ತಾ ಇದ್ದೀನಿ, ಶಾಸಕ ನೀನು. ಜೊತೆಗೆ ನೀವು ಏನು 23, 24 ಬಿಲ್ಡಿಂಗ್ಸ್ ನಿಮಿಷ ನಟರಾಜಣ್ಣ ನಾನು ಸಾರ್ವಜನಿಕವಾಗಿ ಪ್ರಶ್ನೆ ಸಾರ್ವಜನಿಕವಾಗಿ 14 ಉದಾಹರಣೆ ಕೊಡ್ತೀನಿ. ಪ್ರಶ್ನೆ ಕೇಳಕ್ ಬಿಡಿ, ತಾವು ಉತ್ತರ ಕೊಡ್ಲಿ. ವೈಯಕ್ತಿಕ ಅಲ್ಲ, ಪ್ರದೀಪ್ ಈಶ್ವರ್ ಅವರು 23 ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕೂ ಸಹ ಅವರು ಬಿಲ್ಡಿಂಗ್ ಪರ್ಮಿಷನ್ ತಗೊಂಡಿದಾರಾ? ನಾನು ಕೇಳ್ತಾ ಇದ್ದೀನಿ. ಉತ್ತರ ಕೊಡ್ಲಿ ಅವರು. ಒಂದ್ ನಿಮಿಷ, ಒಂದ್ ನಿಮಿಷ, ಸಂಸದರ ಪ್ರಶ್ನೆ ಕೇಳ್ತಾರೆ. ಸಂಸದರ ಬಿಡಬೇಕು, SIT ಮಾಡ್ರಿ ಅವ್ರ ಮೇಲೆ. 24 ಬಿಲ್ಡಿಂಗ್ ಪರ್ಮಿಷನ್ ಪ್ರದೀಪ್ 20,000 ಸ್ಕ್ವೇರ್ ಫೀಟ್ ಇರ್ಬೇಕು ಲ್ಯಾಂಡ್. ಪರ್ಮಿಷನ್ ಕೊಡಕ್ PUಗೆ. ಜೊತೆಗೆ ಇವತ್ತು ಪ್ರಕಾರ ಪಬ್ಲಿಕ್ ಯೂಸ್ ಅಲ್ಲಿ ಇರಬೇಕು. ಅದಕ್ಕೆ ಬಿಲ್ಡಿಂಗ್ 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರಬೇಕು. ಯಾವ್ದು ಇದ್ಯಾನ್ರಿ ಕೇಳ್ರಿ, 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರಬೇಕು. ಜೊತೆಗೆ ಫೈರ್ ನಾರ್ಮ್ ಇರಬೇಕು, ಜೊತೆಗೆ ಬಿಲ್ಡಿಂಗ್ ಸೇಫ್ಟಿ ಇರಬೇಕು. ಇವತ್ತು ಪ್ರದೀಪ್ ಈಶ್ವರ್ ಮಾತ್ರ ಪರ್ಮಿಷನ್ ಕೊಡಿಲ್ಲ. ಆಕಾಶದಲ್ಲಿ ಬಂದವರ ಎಲ್ಲರಿಗೂ ಕಾನೂನು ಒಂದೇ, ಪ್ರದೀಪ್ ಈಶ್ವರ್ ಮಾತ್ರ ಬೇರೆ ಕಾನೂನು. ಆಕಾಶದಲ್ಲಿ ಬಂದವರ ಹಾಸ್ಪಿಟಲ್ ಬಂತು ಉದ್ಯಮ ನಿಮಗೆ ತೋರಿಸಿ, ಅದನ್ನು ಸಹ ರೆಕಾರ್ಡ್ ಅಲ್ಲಿ ತೋರಿಸಿ. ಅರೇ ಪ್ರದೀಪ್ ಈಶ್ವರ್ ಆಗ್ಲಿ, ನಾನಾಗ್ಲಿ, ನಟರಾಜ್ ಗೌಡ್ರ ಆಗ್ಲಿ, ರಾಯ್ ಆಗ್ಲಿ, ಶ್ರೀಪಾದ್ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನೇ ರಾಜ್ಯದಲ್ಲಿರೋದು. ನಿಮಗ್ ಮಾತ್ರ ಬೇರೆ ಕಾನೂನು ಇಲ್ಲ. ಮಧು ಬಂಗಾರಪ್ಪರ್ಗೂ ಅದೇ ಕಾನೂನೇ, ನರೇಂದ್ರ ಮೋದಿ ಅವ್ರಿಗೂ ಅದೇ ಕಾನೂನೇ. ಆದ್ರೆ ವಿಚಾರ ಇಷ್ಟೇ, ನೀವು ಮಾತ್ರ ಪರ್ಸನಲ್ ಆಗಿ ಎಲ್ಲಾರು ಅಟ್ಯಾಕ್ ಮಾಡ್ತೀರಾ. ನಿಮ್ ಬಗ್ಗೆ ಅಟ್ಯಾಕ್ ಮಾಡೋ ಸಂದರ್ಭ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಿಂದ ವಿಚಾರ ಇಷ್ಟೇ, ರಾಯ್ ಆಗ್ಲಿ ಅಥವಾ ಬೇರೆ ಬೇರೆಯವರಾಗ್ಲಿ, ಯಾರಾದ್ರೂ ಆಗ್ಲಿ, ಅವ್ರು ಅಕಸ್ಮಾತ್ ಏನಾದ್ರು ನೋಡಿ, ಇನ್ನು ಒಂದು ಹೇಳ್ಬಿಡ್ತೀನಿ ಶ್ರೀಪಾದ್, ನಾವು ಎಲ್ಲ ಸಹ ಉದ್ಯಮ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ಉದ್ಯಮ ನಮ್ದು ಇದೆ, ನಟರಾಜ್ ಗೌಡ್ರ ಇದೆ, ನಮ್ಮದು ಇದೆ. ನೇರ ಆರೋಪ ಏನಂದ್ರೆ ಗೌಡ್ರೆ, ನೀವು ಚುನಾವಣೆ ಟೈಮ್ ಅಲ್ಲಿ ಯಾವ ಉದ್ಯಮಿ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅತ್ಯಂತ ಅವರ ಸುಳ್ಳು, ಕಚೇರಿ ಮೇಲೆ, ಮನೆಗಳ ಮೇಲೆ ಫಿಕ್ಸ್ ಅಂತ ಸುಳ್ಳು. ನೋಡಿ, ನಟರಾಜ್ ಗೌಡ್ರು ಯಾವುದೋ ಒಂದು ಪ್ರಸಂಗನ ಒಂದೇ ಒಂದು ಇನ್ಸಿಡೆಂಟ್ ನ ಹೇಳ್ತಿರಬಹುದು. ಅಂದ್ರೆ ಆ ರೀತಿ ಆದಾಗ ಅದು ಅಕಸ್ಮಾತ್ ಏನು ಸಾಂದರ್ಭಿಕವಾಗಿ ಹಂಗಾಗಿದ್ರೆ ನಮ್ಗೆ ಗೊತ್ತಿಲ್ಲ. ವಿಚಾರ ಇಷ್ಟೇ, ಯಾವುದೇ ಉದ್ಯಮಿಗಳಾಗ್ಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಉದ್ಯಮ ಮಾಡ್ಕೊಂಡು ಹೋಗಿರ್ತಾರೆ. IT ಅವ್ರು ಬಂದಾಗ ಏನು ಕೇಳ್ತಾರಪ್ಪ ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟ, ನೀನು 100 ರೂಪಾಯಿ ಸಂಪಾದನೆ ಮಾಡಿಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ 22 ರೂಪಾಯೋ 30 ರೂಪಾಯಿ ಕಟ್ಟಬೇಕು, ನೀನು ಕಟ್ಟಿಲ್ಲ ಫೈನು, ಎಲ್ಲ ಸೇರಿಸಿ ಕೇಳ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಲಿವಿ ಇರುತ್ತೆ. CAಗಳೇನಾದ್ರು ಸರಿಯಾಗಿರೋರಾದರೆ ಇನ್ನೂ ಸ್ವಲ್ಪ ಸರಿಯಾಗಿ ಫೈಟ್ ಮಾಡಿದ್ರೆ ಇನ್ನೂ ಕಡಿಮೆ ಟ್ಯಾಕ್ಸ್ ಮಾಡ್ಕೊಬೋದು. ನಮಗೆಲ್ಲ ಗೊತ್ತಾಗೋಯ್ತು. ವಿಚಾರ ಇಷ್ಟೇನೆ, ಯಾವುದಾದ್ರೂ ಉದ್ಯಮಿ IT ಗೋಸ್ಕರ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಆಗಲಿ ಹಾಸ್ಯಾಸ್ಪದ. ಯಾರು ಆ ರೀತಿ ಮಾಡೋದಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಟರಾಜ್ ಗೌಡ್ರು ಹೇಳ್ತಾರೆ, ಅದು ಅವ್ರ ಕಾಲದಲ್ಲಿ ಆಗಿತ್ತೇನೋ, ನಮ್ಮ ಕಾಲದಲ್ಲಿ ಯಾವುದೂ ರೀತಿ ಅದು ಅಕಸ್ಮಾತ್ ತಾತ್ಕಾಲಿಕವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಗೌಡ್ರು. ಈಗ ನಾನೊಂದು ಮಾತು ಹೇಳ್ತೀನಿ,
ಇದೇ ರೀತಿಯಾಗಿ ಯಾರು ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ, ನಾನು ನೀವು ಬೇಡ. ಪ್ರದೀಪ್ ಈಶ್ವರ್ಗೆ ಉತ್ತರ ಕೊಡಕ್ಕೆ ನಾನು ಹೇಳಿ. ಹೋಗ್ತಾ ಇದ್ದೀನಿ. ನಾನು ಕೇಳಿ, ಕೇಳಿ. ಅಲ್ಲ, ಒಂದು ನಿಮಿಷ. ನಮ್ಮ ಕಾಂಗ್ರೆಸ್ ಪ್ರದೀಪ್ ಶಾಸಕ ಈಶ್ವರ್ಗೆ ಉತ್ತರ ಕೊಡಕ್ಕೆ ಹೇಳಿ. ಕೊಡ್ತಾರೆ. ಆತ ಸಂಸದರ ಬಗ್ಗೆ ಕೊಡ್ತಾರೆ. ಕೇಳ್ತಾರೆ. ಆತ ಉತ್ತರ ಕೊಡಕ್ಕೆ ಹೇಳಿ. ಆಯ್ತು. ಆತ ಹೆಂಗ್ ಪರ್ಮಿಷನ್ ತಗೊಂಡ್ರು ಅಂತ ಉತ್ತರ ಕೊಡಕ್ಕೆ ಹೇಳಿ. ಆಯ್ತು, ನೀವು- ಅವಾಗ ನಾವು ಹೇಳ್ತೀವಿ. ಈಗ ನೀವು ನಾವು ಹೇಳ್ತೀವಿ ಪ್ರದೀಪ್ ಈಶ್ವರ್. ಜೋರಾಗಿ ಕೂಗಿದ್ರೆ ನನ್ನ ಸಮಯನೂ ಪ್ರದೀಪ್ ಈಶ್ವರ್ ಇದೇ ರೀತಿ ಮಾತಾಡೋದು. ಕೇಳಿಸ್ಕೊಳ್ಳಿ. ಪ್ರದೀಪ್ ಈಶ್ವರ್ನ ಇವಾಗ ಇನ್ನೊಬ್ಬ ಪಾರ್ಟ್ 2 ಹುಚ್ಚ ಅಂತ ಹೇಳ್ತಿದ್ದಾರೆ. ಆ ರೀತಿ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಇವತ್ತು ವೈಯಕ್ತಿಕ ದಾಳಿ ಬೇಡ. ವೈಯಕ್ತಿಕವಾಗಿ ಪದಬಳಕೆ ಮಿತವಾಗಿ ಅವ್ರಿಗೂ ಹೇಳಿ ಸರ್, ಅವ್ರಿಗೂ ಹೇಳಿ ಪ್ರದೀಪ್ ಈಶ್ವರ್ಗೆ ಈಗ ಅಕಸ್ಮಾತ್ ಸ್ಪೀಕರ್ ಆಗ್ಬಿಟ್ರು ಅಂದ್ರೆ ಏನ್ರಿ ಅರ್ಥ? ಈಗ ಆತನು ಅಕಸ್ಮಾತ್ ಎಮ್ಎಲ್ಎ ಆಗ್ಬಿಟ್ರು ನೀವು ಜಾಸ್ತಿ ಕೂಗೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಆರೋಗ್ಯ ನಮ್ದು ಹಾಳಾಗುತ್ತೆ. ಪ್ರದೀಪ್ ಈಶ್ವರ್ಗೆ ಹೇಳಿ ಆರೋಗ್ಯ ಸುಧಾರಿಸೋಕೆ ಬದಲು ಮಾನಸಿಕ ಆರೋಗ್ಯ ಸುಧಾರಿಸೋಕೆ ಪ್ರದೀಪ್ ಈಶ್ವರ್ಗೆ. ಈಗ ನಾನೇನಿದ್ ಗೊತ್ತಾ, ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ. ಪ್ರದೀಪ್ ಈಶ್ವರಿಗೆ ಪ್ರಶ್ನೆ ಇತ್ತಿರೊಳಗೆ ಯಾವುದೋ ಅಸಂಬದ್ಧವಾದದ್ದು ಮತ್ತೆ ಅಸಮಂಜಸವಾದದ್ದು ಅಶ್ಲೀಲವಾದದ್ದು ಅಥವಾ ಅಸಂಸದೀಯವಾದದ್ದು ಯಾವ ಭಾಷೆ ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ ಅವಾಗ ಹೇಳ್ತಾ ಇರ್ತಾರೆ ಬಿಜೆಪಿ ಅವರು ನಮ್ಮ ಮೇಲೂ ಈ ರೀತಿ ದಾಳಿ ಮಾಡಿದ್ರು ಅಂತ ಹೇಳಿ. ಇರೋ ವಿಚಾರ ಇಡೀ ದೇಶಾದ್ಯಂತ ಇದೆ. ನಾನು ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ಆಮ್ ಆದ್ಮಿ ಪಕ್ಷದಲ್ಲಿ ಸರ್ ಎಂತ ಸ್ಕ್ಯಾಮ್ ಸರ್, ಮೊನ್ನೆ ತಾನೇ 2 ವಾರಗಳ ಹಿಂದೆ ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಡೆಲ್ಲಿ ಹೈಕೋರ್ಟ್ ನಾನು ಅದನ್ನ ಓದ್ಲಾ, ನಾನು ಜಡ್ಜ್ಮೆಂಟ್ ಕಾಪಿ ಓದ್ಲಾ, ಜಡ್ಜ್ಮೆಂಟ್ ಕಾಪಿ ಓದ್ಲಾ ಹೇಳಿ. ಒಂದ್ ನಿಮಿಷ, 10 ವರ್ಷಗಳ 200ಕ್ಕಿಂತ ಹೆಚ್ಚು ಸುಳ್ಳು ಕೇಸುಗಳನ್ನ ನಮ್ಮ ಮೇಲೆ ಹಾಕಿ ಎಲ್ಲಾ ನಾಯಕರನ್ನ ಜೈಲಿಗೆ ಕಳಿಸುವಂತಹ ಪ್ರಯತ್ನಗಳನ್ನ ಮಾಡಿ ಇವತ್ತು ಎಲ್ಲರೂ ಬೇಲ ನಂತರ ಕೋರ್ಟ್ ನಲ್ಲಿ ಇವತ್ತು ಆದೇಶಗಳು ಬರ್ತಾ ಇದಾವೆ. ನಾನು ಹೇಳ್ತೀನಿ 2022ರಲ್ಲಿ ತಪ್ಪು ಮಾಡಿದವರು ವಂಚನೆ ಮಾಡಿದ್ರು ಹೋಗ್ಲಿ ಬಿಡಿ, ಯಾಕೆ ಸರ್ ತಪ್ಪು ಮಾಡಿಲ್ಲ. ಹೈಕೋರ್ಟ್ ಡೆಲ್ಲಿ ಹೈಕೋರ್ಟ್ ಮೊನ್ನೆ ಹೇಳಿದೆ ಅಲ್ಲ, ಬಹಳ ಮಾಡಿದವರು ಹೋಗ್ಲಿ ಅಂತ ಹೇಳ್ತಿರೋದು. ಐ ಲವ್ ಯು ಚೈನಾ. ಶಿಕ್ಷೆ ಇದನ್ನೇ ಜನ ನೋಡ್ತಾ ಇರೋದು. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ಶಾಸಕರಾಗಲಿ ಸಂಸದರಾಗಲಿ ಒಂದು ಫಸ್ಟ್ ಹೇಳಿಕೆಗಳನ್ನ ಮಾಧ್ಯಮದ ಮುಂದೆ ಕೊಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಕೊಡಬೇಕು. ಯಾಕಂದರೆ ಸಾರ್ವಜನಿಕರು ನೋಡ್ತಾ ಇರ್ತಾರೆ ಏನಾಗ್ತಿದೆ ಏನಂತ. ಇದರಲ್ಲಿ ಸನ್ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಸೋದರ ಮಾವನ ಮಗನೂ ಅಲ್ಲ ಅವರು, ಇಲ್ಲ ಭಾವ ಬಾಮ್ಮೈದಿರೂ ಅಲ್ಲ. ಏನಾಗಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಜನರನ್ನ ಕನ್ಫ್ಯೂಸಿಂಗ್ ಸ್ಟೇಟ್ಗೆ ಇಡಬಾರ್ದು. ಒಂದು ಇವಾಗ ಉದಾಹರಣೆ ದೇವದುರ್ಗ ಶಾಸಕರಾದಂಥ ಶ್ರೀಮತಿ ಕರಮ್ಮ ನಾಯಕ್ ಅವ್ರನ್ನ IT ED ಅಂಥವ್ರು ಏನಾದರೂ ಫೋಕಸ್ ಮಾಡ್ತಾರಾ? ಯಾರನ್ನ ಮಾಡಬೇಕು? ಯಾರು ತಪ್ಪು ಮಾಡಿದಾರೆ ಅವರು ಅನುಭವಿಸ್ಲಿ. ಈಗ ಕಾಂಗ್ರೆಸ್ ಅಲ್ಲಿ ಮೊನ್ನೆ ಶಾಸಕರೊಬ್ಬರು IT ED ರೇಡ್ ಆಗಿ ಒಂದು 2 ತಿಂಗಳು 3 ತಿಂಗಳು ಜೈಲಲ್ಲಿ ಇದ್ರು ಅಂದಾಗ ಅವ್ರಿಗೆ ಏನೋ ಒಂದು ತಪ್ಪು ಮಾಡಿರ್ತಾರೆ, ಮಿಸ್ಟೇಕ್ಗಳಾಗಿರುತ್ತೆ ಅಂತಾನೆ ತಾನೆ. ಯಾರೋ ಒಬ್ರನ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ. 224 ಶಾಸಕರಿದ್ದಾರೆ. 224 ಶಾಸಕರಲ್ಲಿ 130 ಚಿಲ್ಲರೆ ಕಾಂಗ್ರೆಸ್ ಅವರೇ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ, ಯಾರಿಂದ ಆಗಿದೆ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಇಲ್ಲಿ ಏನಾಗ್ತಿದೆ ಸರ್, ಇಷ್ಟು ದೊಡ್ಡ ಸಂಖ್ಯೆ ಇಟ್ಕೊಂಡು ಸರ್ಕಾರ ನಡೆಸೋಕ್ಕಾಗದೆ ಸುಮ್ಮನೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ಕೊಂಡು ಅವರು IT ED ಎಲ್ಲ ಇದ್ದಾರೆ ಅಂದಾಗ ನೀವು ಶಿಸ್ತನ್ನು ಕಾಪಾಡಿ. ನಿಮ್ಮಲ್ಲಿ ಶಿಸ್ತಿಲ್ಲ, ನಿಮ್ಮಲ್ಲಿ ಬೇಕಾಬಿಟ್ಟು ಆರ್ಥಿಕ ವ್ಯವಸ್ಥೆನಲ್ಲಿ ನೀವು ತುಂಬ ಮೂಗು ತೋರಿಸ್ಕೊಂಡು ಅಶಿಸ್ತನ್ನ ನೀವು ಮೇಂಟೈನ್ ಮಾಡ್ತಿದ್ದೀರ ಅಂದಾಗ ED IT ಅವ್ರು ನಿದ್ದೆ ಮಾಡ್ತಾರ? ನಾನು ಅವಾಗಲೇ ಒಂದು ಉದಾಹರಣೆ ಕೊಟ್ಟೆ. ಶಾಸಕಿಯಾದಂಥ ಕರೆಮ್ಮ ನಾಯಕ್ ಅವ್ರ ಮನೆಗೆ IT ED ಹೋಗೋಕ್ಕಾಗತ್ತಾ ಶ್ರೀಪಾದ್ ಸರ್? ಹೋಗೋಕ್ಕಾಗತ್ತಾ? ಯಾರು ತಪ್ಪು ಮಾಡ್ತಿದ್ದಾರೆ, ಯಾರು ಮಿಸ್ಟೇಕ್ ಮಾಡ್ತಿದ್ದಾರೆ, ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಯಾರು ಸರ್ಕಾರದ ವಿರುದ್ಧ ಅವರು ಕೆಲಸಗಳನ್ನ ಮಾಡಿ ಯಾವುದೋ ಒಂದು ವಾಮ ಮಾರ್ಗದಲ್ಲಿ ಹಣ ಮಾಡ್ತಿದ್ದಾರೆ ಅಂದಾಗ ಅವ್ರನ್ನ ಕೆಲಸ ಮಾಡಿ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು.